ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ, ಶಾಲಾ ಶಿಕ್ಷಕರೇ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರೇ. ತಮ್ಮೆಲ್ಲರಿಗೂ ಕೂಡ ಇವತ್ತಿನ ವಿಜ್ಞಾನದ ತರಗತಿಗೆ ಹಾರ್ದಿಕವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಕ್ಲಾಸ್ನಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠವನ್ನ ಕಲಿತಾ ಇದ್ವಿ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಇನ್ನೇನು ಈ ಒಂದು ಚಾಪ್ಟರ್ನ ಕೊನೆಯ ಅಧ್ಯಾಯಕ್ಕೆ ನಾವು ಬರ್ತಾ ಇದ್ವಿ. ಸೊ ಹೇಗೆ ಈ ರಾಸಾಯನಿಕ ಕ್ರಿಯೆಗಳು ಹಲವಾರು ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಸಹ ನಾವು ನೋಡಿದ್ವಿ. ಸೊ ಅವುಗಳ ಮೂಲಕ ಅದು ಹೇಗೆ ನಾವು ಯಾವ ರೀತಿ ರಾಸಾಯನಿಕ ಕ್ರಿಯೆಗಳನ್ನ ಮತ್ತು ಸಮೀಕರಣಗಳನ್ನ ನೋಡ್ತಾ ಹೋಗಬಹುದು ಅನ್ನೋದು ಈ ಚಾಪ್ಟರ್ ಪೂರ್ತಿ ನಾವು ಕಲಿತಾ ಹೋಗ್ತಾ ಇದ್ವಿ. ಅದ್ರದ್ದು ಒಂದು ಪುಟ್ಟ ಪುನರ್ವರ್ತನೆ, ಒಂದು ಸಣ್ಣ ರೀಕ್ಯಾಪ್ ಅನ್ನೋ ರೀತಿಯಲ್ಲಿ ನೋಡೋದಾದ್ರೆ, ನಾವು ಹೋದ್ಸಲ ಏನನ್ ಕಲ್ತಿದ್ವಿ? ಯಾರು ಹೇಳ್ತೀರಾ? ನಾವು ಹೋದ್ಸಲ ಸ್ಥಾನ ಪಲ್ಲಟವಾಗೋದ್ರ ಬಗ್ಗೆ ಕಲ್ತಿದ್ವಿ ಅಲ್ವಾ? ಸೊ ನೆನ್ಪಿದ್ಯಾ ನಿಮ್ಮೆಲ್ಲರಿಗೂ? ಸ್ಥಾನ ಪಲ್ಲಟವಾಗೋದು, ಹೇಗೆ ಸ್ಥಾನ ಪಲ್ಲಟ ಆಗುತ್ತೆ, ಒಂದರಿಂದ ಇನ್ನೊಂದು ಸ್ಥಾನಕ್ಕೆ ಹೇಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕಲ್ತಿದ್ವಿ. ಎಲ್ಲಾರ್ಗೂ ಈ ಒಂದು ಮೊಳೆ ಏನಿತ್ತು, ನಾನು ತೋರಿಸಿದಂತಹ ಮೊಳೆ ಏನಿದೆ ಅದನ್ನ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ನೋಡಿದ್ವಿ. ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಹೊರತೆಗೆದಾಗ ಕಬ್ಬಿಣದ ಮೊಳೆ ಹೇಗೆ ತನ್ನ ಸ್ಥಾನ ಪಲ್ಲಟವನ್ನ ಮಾಡ್ತು ಅಂತ ಅನ್ಬಿಟ್ಟು. ಸೊ ಈ ಸ್ಥಾನ ಪಲ್ಲಟ ಕ್ರಿಯೆ ಹಾಗೂ ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಸ್ಥಾನ ಪಲ್ಲಟ ಕ್ರಿಯೆಯನ್ನ ನಾವೇನಂತ ಕರಿತಾ ಇದ್ವಿ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಏನಂತ ಕರಿತಿದ್ವಿ ನಾವು? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಸ್ಥಾನ ಪಲ್ಲಟ ಕ್ರಿಯೆ ಹೇಗೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೋ, ಅದೇ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಏನಾಗುತ್ತೆ? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅರ್ಥ ಆಯ್ತಾ? ಸೊ ಈ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಇವುಗಳ ಬಗ್ಗೆ ಸ್ಥೂಲವಾಗಿ ಸೂಕ್ಷ್ಮವಾಗಿ ನಾವು ಹಿಂದಿನ ತರಗತಿಯಲ್ಲೇ ಕಲ್ತಿದ್ವಿ ಅಲ್ವಾ? ಸೊ ಈಗ ನಾವು ಮುಂದಿನ ತರಗತಿಯಲ್ಲಿ ಏನ್ ಮಾಡೋಣ? ಉತ್ಕರ್ಷಣ ಮತ್ತು ಅಪಕರ್ಷಣ ಇವುಗಳ ಬಗ್ಗೆ ತಿಳ್ಕೊಂತ ಹೋಗೋಣ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವೇನ್ ತಿಳ್ಕೊಂತ ಹೋಗೋಣ? ಉತ್ಕರ್ಷಣ ಮತ್ತು ಅಪಕರ್ಷಣ ಬಗ್ಗೆ ತಿಳ್ಕೊಂತ ಹೋಗೋಣ. ಮೊದಲನೇದಾಗಿ ಉತ್ಕರ್ಷಣ. ಉತ್ಕರ್ಷಣ ಅಂತ ಹೇಳಿದ್ರೆ ಏನು? ಸೊ ಇದನ್ನ ಬಹಳ ಅಚ್ಚುಕಟ್ಟಾಗಿ ಒಂದು ಚಟುವಟಿಕೆ ಮೂಲಕ ತಿಳ್ಕೊಂತ ಹೋಗೋಣ. ಚಟುವಟಿಕೆ ಹೀಗಿದೆ. ಪಿಂಗಾಣಿ ಬಟ್ಟಲಿನಲ್ಲಿ ಸುಮಾರು 1 ಗ್ರಾಂನಷ್ಟು ತಾಮ್ರದ ಪುಡಿಯನ್ನ ತೆಗೆದುಕೊಂಡು ಅದನ್ನ ಕಾಸಿ. ತಾಮ್ರದ ಪುಡಿಯನ್ನ ಒಳಗೊಂಡಿರುವಂತಹ ಈ ಪಿಂಗಾಣಿ ಅಥವಾ ಚೀನಾ ಪಾತ್ರೆಯಲ್ಲಿ ನಾವು ಕಾಸಿದಾಗ ಏನನ್ನ ವೀಕ್ಷಿಸ್ತೀರಾ? ತಾಮ್ರದ ಪುಡಿಯ ಮೇಲ್ಮೈ ಕಪ್ಪು ತಾಮ್ರದ ಆಕ್ಸೈಡ್ ನಿಂದ ಲೇಪಿತವಾಗುತ್ತೆ. ಈ ಕಪ್ಪು ವಸ್ತು ಹೇಗೆ ಉಂಟಾಯ್ತು? ಇದಕ್ಕೆ ಕಾರಣ ತಾಮ್ರದೊಂದಿಗೆ ಆಕ್ಸಿಜನ್ ಸೇರಿ ತಾಮ್ರದ ಆಕ್ಸೈಡ್ ಆಗಿರೋದು. ಇದನ್ನ ಸಮೀಕರಣದ ಮೂಲಕ ನೋಡೋಣ. ಈಗ ತಾಮ್ರ 2Cu, ಇದನ್ನ ನಾನು ಆಕ್ಸಿಜನ್ ಅಥವಾ ಆಮ್ಲದ ಜೊತೆಗೆ ಬೆರೆತಾಗ ಏನಾಗುತ್ತೆ? 2Cu ಪ್ಲಸ್ ಆಕ್ಸಿಜನ್. ಇದಕ್ ನಾನು ಏನನ್ನ ಕೊಡ್ತೀನಿ ಇಲ್ಲಿ? ಉಷ್ಣವನ್ನ ಕೊಟ್ಟಾಗ ಏನಾಗುತ್ತದು? 2CuO ಆಗುತ್ತೆ. ಏನಾಗುತ್ತೆ? 2CuO ಆಗುತ್ತೆ. ಸೊ ಬಿಸಿಯಾಗಿರುವಂತಹ ಈ ವಸ್ತು 2Co ಮೇಲಿನ ಹೈಡ್ರೋಜನ್ ಅನಿಲವನ್ನ ಹಾಯಿಸಿದರೆ ಹಿಮ್ಮುಖ ಕ್ರಿಯೆ ನಡೆದು ಮೇಲ್ಮೈ ಕಪ್ಪು ಲೇಪನ ಕಂದು ಬಣ್ಣಕ್ಕೆ ತಿರುಗುತ್ತೆ ಮತ್ತು ತಾಮ್ರ ದೊರಕುತ್ತೆ. ಸೊ ಅಲ್ಲಿ ಏನಾಗುತ್ತೆ? ಈ Cu ಏನಿದೆ, CuO ಪ್ಲಸ್ H2 ಹೈಡ್ರೋಜನ್ ಜೊತೆಗೆ ಸೇರಿ ಉಷ್ಣತೆಯನ್ನ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ? Cu ಪ್ಲಸ್ H ಏನಿದೆ 2O ಆಗುತ್ತೆ. Cu ಪ್ಲಸ್ H2O ಆಗುತ್ತೆ. ಸ್ವಲ್ಪ ಕೆಳಗ್ ಮಾಡ್ತೀನಿ, ಕಾಣಿಸುತ್ತೆ ಅಂತ ಭಾವಿಸ್ತಿದ್ದೀನಿ. ಕಾಣಿಸ್ತಾ ಇದೆಯಾ?
CuO ಪ್ಲಸ್ H2 ಉಷ್ಣತೆನ ಜಾಸ್ತಿ ಮಾಡಿದಾಗ Cu ಪ್ಲಸ್ H2O ಆಗ್ತಾ ಬರುತ್ತೆ. ಹೀಗೆ ಇದು ಇಲ್ಲಿ ಏನ್ ನಡೀತೆ ಅಂತ ಹೇಳಿದ್ರೆ ಹಿಮ್ಮುಖವಾಗಿ ನಡೀತಾ ಹೋಗುತ್ತೆ ಕ್ರಿಯೆ. ಈ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಪಡೆದುಕೊಂಡ್ರೆ ಅದು ಉತ್ಕರ್ಷಣ ಅಂತ ಹೇಳಿದ್ರೆ ಆಕ್ಸಿಡೇಷನ್ ಅಂತ ಕರಿತೀವಿ. ಆಕ್ಸಿಜನ್ ಅಥವಾ ಆಮ್ಲವನ್ನ ಪಡೆದುಕೊಂಡಿದ್ಕೆ. ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಕಳೆದುಕೊಂಡ್ರೆ ಅದು ಅಪಕರ್ಷಣ ಅಂತ ಹೇಳಿದ್ರೆ ರಿಡಕ್ಷನ್. ಅದನ್ನ ಮುಂದಿನ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ಕಲಿತಾ ಹೋಗೋಣ. ಅಪಕರ್ಷಣ ಫಸ್ಟ್, ಉತ್ಕರ್ಷಣ ತಿಳಿತಾ ಹೋಗೋಣ. ಈಗ ಕ್ರಿಯೆ 1.29ರಲ್ಲಿ ತಾಮ್ರದ ಆಕ್ಸೈಡ್ ಆಕ್ಸಿಜನ್ ಕಳೆದುಕೊಂಡಿದೆ ಮತ್ತು ಅಪಕರ್ಷಣಗೊಂಡಿದೆ. ಹೈಡ್ರೋಜನ್ ಆಕ್ಸಿಜನ್ ಪಡೆದುಕೊಂಡಿದೆ ಮತ್ತು ಉತ್ಕರ್ಷಣಗೊಂಡಿದೆ. ಅಂದರೆ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಅಂದ್ರೆ ರಿಯಾಕ್ಟೆಂಟ್ ಉತ್ಕರ್ಷಣಗೊಂಡರೆ ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣಗೊಂಡಿದೆ. ಇಂತಹ ಕ್ರಿಯೆಗಳನ್ನ ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಥವಾ ರೆಡಾಕ್ಸ್ ಕ್ರಿಯೆಗಳು ಅಂತ ಕರೀತಾರೆ. ಸೊ ಇಂತಹ ಕ್ರಿಯೆ ಈಗ ನೋಡಿ, ಉದಾಹರಣೆಗೆ ಇದೊಂದು ಪ್ರತಿವರ್ತಕ. CuO ಅನ್ನೋದು ಒಂದು ಪ್ರತಿವರ್ತಕ, H2 ಅನ್ನೋದೊಂದು ಪ್ರತಿವರ್ತಕ ಅಲ್ವಾ. ಪ್ರತಿವರ್ತಕ ಅಂದ್ರೆ ರಿಯಾಕ್ಟೆನ್ಸ್. ಇದಕ್ಕೆ ನಾವು ಉಷ್ಣವನ್ನ ಕೊಟ್ಟಾಗ ಏನಾಗುತ್ತೆ? Cu ಪ್ಲಸ್ H2O ಆಗುತ್ತೆ. ಹೌದೋ ಇಲ್ವೋ? ಈಗ ಈ CuO ಬಂದು ಏನಾಗ್ತಾ ಇದೆ ಇಲ್ಲಿ? ಓ ಇದ್ದಿದ್ದು ಬರೀ Cu ಆಯ್ತು. ಇಲ್ಲಿ ಆಕ್ಸಿಜನ್ ಆಮ್ಲವನ್ನ ಅದು ಕಳೆದುಕೊಂಡ್ಬಿಟ್ಟಿದೆ. ಸೊ ಏನಾಗಿದೆ? ಅಪಕರ್ಷಣವಾಗಿದೆ. ಅಪಕರ್ಷಣವಾಗಿದೆ. ಅದೇ ರೀತಿ H2 ಅನ್ನೋದು ಏನಾಗಿದೆ? ಆಕ್ಸಿಜನ್ ನ ಪಡ್ಕೊಂಡಿದೆ. ಕಾಣ್ತಾ ಇದೆಯಲ್ಲ, Cu ಬರೀ Cu ಆಗಿದೆ. ಸೊ -O ಆಗಿದೆ ಇಲ್ಲಿ. ಅದೇ ತರ H2 ಅಲ್ಲಿ ಅಡಿಷನ್ O ಆಗಿದೆ, +O ಆಗಿದೆ ಇಲ್ಲಿ. ಇದ್ರಿಂದ ನಮ್ಮ ಸಮೀಕರಣಕ್ಕೆ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಆಗೋದಿಲ್ಲ. ಆದ್ರೆ ಈ ಒಂದು ಪ್ರಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಒಂದನ್ನ ಕಳೆದುಕೊಂಡಿದ್ರೆ, ಆಕ್ಸಿಜನ್ ನ ಕಳೆದುಕೊಂಡಿದ್ರೆ ಅದನ್ನ ಏನಂತ ಹೇಳ್ತೀವಿ? ಅಪಕರ್ಷಣ ಅಂತ ಹೇಳ್ತೀವಿ. ಅದೇ ರೀತಿ ಒಂದನ್ನ ಪಡೆದುಕೊಂಡಿದ್ರೆ ಅದನ್ನ ಏನಂತ ಕರಿತೀವಿ? ಉತ್ಕರ್ಷಣ ಅಂತ ಕರಿತೀವಿ. ಉತ್ಕರ್ಷಣ ಅಂತ ಕರಿತೀವಿ. ಸೊ ಈ ಒಂದು ಕ್ರಿಯೆಯಲ್ಲಿ ಬೋತ್ ಅಪಕರ್ಷಣ ಉತ್ಕರ್ಷಣ ಇವೆರಡೂ ಆಗಿರೋದ್ರಂತ ಇಂತಹ ಕ್ರಿಯೆಯನ್ನು ನಾವು ಏನಂತ ಕರಿತೀವಿ? ರೆಡಾಕ್ಸ್ ಅಂತ ಕರಿತೀವಿ. ರೆಡಾಕ್ಸ್ ಅಂತ ಕರಿತೀವಿ. REDOX ರೆಡಾಕ್ಸ್. ಈ ತರ ಎರಡೂ ಕ್ರಿಯೆ, ಉತ್ಕರ್ಷಣ ಅಪಕರ್ಷಣ ಎರಡೂ ಕ್ರಿಯೆ ನಡೆದಾಗ ಅಂತಹ ಒಂದು ಸಮೀಕರಣವನ್ನ ನಾವು ರೆಡಾಕ್ಸ್ ಅಂತ ಕರಿತೀವಿ. ಅಂತಹ ಒಂದು ಕ್ರಿಯೆಯನ್ನ ರೆಡಾಕ್ಸ್ ಅಂತ ಕರಿತೀವಿ. ತಿಳಿತಾ? ಯಾರಿಗಾದ್ರೂ ಇದ್ರಲ್ಲಿ ಅನುಮಾನ ಇದೆಯಾ? ಡೌಟ್ಸ್ ಇದೆಯಾ? ಇಲ್ಲ ಅಲ್ವಾ? ರೆಡಾಕ್ಸ್ ಕ್ರಿಯೆಗಳಿಗೆ ಇನ್ನೂ ಕೆಲವು ಉದಾಹರಣೆಗಳು ಅಂತ ಹೇಳಿದ್ರೆ, ಈ ಒಂದು ಜಿಂಕ್ ಅಂತ ಆಯ್ತಾ, ಅದು ಕಾರ್ಬನ್ ಜೊತೆಗೆ ಸೇರಿದಾಗ ಆಗುವಂತಹದ್ದು. ಜೊತೆಗೆ ಮೆಗ್ನೀಷಿಯಂ ಅದ್ರದ್ದು ಒಂದು ನೋಡೋಣ. ಕ್ರಿಯೆ 1.31 ರಲ್ಲಿ ಕಾರ್ಬನ್ ಉತ್ಕರ್ಷಣಗೊಂಡು CO ಆಗಿದೆ ಮತ್ತು ಜಿಂಕ್ ಬಂದು ಅಪಕರ್ಷಣಗೊಂಡು ಬರೀ ಜಿಂಕ್ ಆಗಿದೆ. ಜಿಂಕ್ ಆಕ್ಸೈಡ್ ಬಂದು ಅಪಕರ್ಷಣಗೊಂಡು ಬರೀ ಜಿಂಕ್ ಆಗಿದೆ. ಅದರ ಒಂದು ಉದಾಹರಣೆ ನೀವು ಕೊಡ್ಬೋದು. ಏನಿತ್ತಿಲ್ಲಿ? ಜಿಂಕ್ ಆಕ್ಸೈಡ್ ಇತ್ತು ಪ್ಲಸ್ ಕಾರ್ಬನ್. ಏನಾಗುತ್ತೆ? ಜಿಂಕ್ ಪ್ಲಸ್ ಕಾರ್ಬನ್ ಆಕ್ಸೈಡ್. ಸೊ ಇಲ್ಲಿ ಏನಾಗಿದೆ? ಉತ್ಕರ್ಷಣವಾಗಿದೆ, ಹೊಸದೊಂದು ಸೇರ್ಪಡೆ ಆಗಿದೆ. ಇಲ್ಲೇನಾಗಿದೆ? ಅಪಕರ್ಷಣವಾಗಿದೆ. -O +O. ಕ್ಲಿಯರ್? ಅರ್ಥ ಆಯ್ತಾ? ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡೋದಾದ್ರೆ, MnO2 ಪ್ಲಸ್ 4HCl ಏನಾಗುತ್ತೆ? MnCl2 ಪ್ಲಸ್ 2H2O ಪ್ಲಸ್ Cl ಇದಾಗುತ್ತೆ.
ಅರ್ಥ ಆಯ್ತಾ? ಈಗ ಮೇಲಿನ ಉದಾಹರಣೆಗಳಿಂದ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಕಳೆದುಕೊಂಡರೆ ಅದು ಉತ್ಕರ್ಷಣಗೊಂಡಿದೆ ಎಂದು ನಾವು ಹೇಳಬಹುದು. ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಕಳೆದುಕೊಂಡ್ರೆ ಅಥವಾ ಹೈಡ್ರೋಜನ್ ಪಡೆದುಕೊಂಡ್ರೆ ಅದು ಅಪಕರ್ಷಣಗೊಂಡಿದೆ ಅಂತ ಹೇಳಬಹುದು. ಸೊ ಚಟುವಟಿಕೆ 1.1 ಸ್ಮರಿಸಿಕೊಳ್ಳಿ. ಅಲ್ಲಿ ಮೆಗ್ನೀಷಿಯಂ ಪಟ್ಟಿ ಗಾಳಿಯಲ್ಲಿ ಕಣ್ಣು ಕೋರೈಸುವ ಬಿಳಿಯ ಜ್ವಾಲೆಯೊಂದಿಗೆ ಉರಿದು ಬಿಳಿಯ ವಸ್ತು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾಗಿತ್ತು. ಈ ಕ್ರಿಯೆಯಲ್ಲಿ ಮೆಗ್ನೀಷಿಯಂ ಉತ್ಕರ್ಷಣಗೊಂಡಿದೆಯೇ ಅಥವಾ ಅಪಕರ್ಷಣಗೊಂಡಿದೆಯೇ? ಸೊ ಇದಕ್ಕೆ ಉತ್ತರ ನೀವೇ ಹೇಳ್ಬೇಕು. ಸೊ ಏನಾಗುತ್ತೆ, ಮೆಗ್ನೀಷಿಯಂ ಪಟ್ಟಿ ಗಾಳಿಯಲ್ಲಿ ಕಣ್ಣು ಕೋರೈಸುವ ಬಿಳಿಯ ಜ್ವಾಲೆಯೊಂದಿಗೆ ಉರಿದು ಬಿಳಿಯ ವಸ್ತುವಾಗಿ ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾಯಿತು. ಸೊ ಈಗ ಮೆಗ್ನೀಷಿಯಂಗೆ ಆಕ್ಸಿಜನ್ ಸೇರಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಆಯ್ತು ಅಂದ್ರೆ ಇಲ್ಲಿ ಉತ್ಕರ್ಷಣಗೊಂಡಿದೆ ಅಂತ ಅರ್ಥನ ಅಪಕರ್ಷಣಗೊಂಡಿದೆ ಅಂತ ಅರ್ಥನ? ಆಬ್ವಿಯಸ್ಲಿ ಉತ್ಕರ್ಷಣ ಆಗಿದೆ ಅಂತ ಅರ್ಥ ಅಲ್ವಾ? ಸೊ ನೀವು ಉತ್ಕರ್ಷಣ ಕ್ರಿಯೆಗಳ ಪರಿಣಾಮವನ್ನ ದೈನಂದಿನ ಜೀವನದಲ್ಲೂ ಕೂಡ ಗಮನಿಸಬೇಕಾಗುತ್ತೆ. ಗಮನಿಸಿದ್ದೀರಾ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಖಂಡಿತ ಗಮನಿಸಿರ್ತೀರಾ, ಆದ್ರೆ ಅದು ನಿಮ್ಮ ಅರಿವಿಗೆ ಬಂದಿರೋದಿಲ್ಲ. ಹೇಗೆ ತಿಳ್ಕೊಂತ ಸಾಗೋಣ. ಈಗ ಸಂಕ್ಷಾರಣ ಯಾವತ್ತಾದ್ರೂ ಈ ಪದವನ್ನ ಕೇಳಿದ್ದೀರಾ? ಸಂಕ್ಷಾರಣ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಕಬ್ಬಿಣ ವಸ್ತುಗಳು ಹೊಸದಾಗಿ ನಿಮ್ ಮನೆಗೆ ಏನಾದ್ರು ಕಬ್ಬಿಣದ ವಸ್ತು ತಂದ್ರೆ ಅದು ಪಳಪಳ ಅಂತ ಹೊರೆಯುತ್ತೆ, ಹೌದೋ ಇಲ್ವೋ? ಆದ್ರೆ ಕೆಲವು ಕಾಲ ಹಾಗೆ ಬಿಟ್ಟಾಗ ಅದನ್ನ ಯಾವುದೇ ರೀತಿ ನೀವು ಯೂಸ್ ಮಾಡದೇ ಇದ್ದಾಗ ಕೆಂಪು ಮಿಶ್ರಿತ ಕಂದು ಬಣ್ಣದ ಪುಡಿಯ ಲೇಪನವನ್ನ ಹೊಂದೋದನ್ನ ನೀವು ಗಮನಿಸಿರಬಹುದು. ಸೊ ಈ ಕೆಂಪು ಮಿಶ್ರಿತ ಕಂದು ಬಣ್ಣದ ಪುಡಿಯ ಲೇಪನ ಏನಿದೆ ಅದನ್ನ ನಾವು ಇಂಗ್ಲಿಷ್ ನಲ್ಲಿ ರಸ್ಟ್ ಹಿಡಿಯೋದು ಅಂತ ಕರಿತೀವಿ. ರಸ್ಟ್ ಅಥವಾ ಸ್ಟೇನ್ ಅಲ್ವಾ? ಈ ಪ್ರಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಕಬ್ಬಿಣ ತುಕ್ಕು ಹಿಡಿಯೋದು, ಈ ರಸ್ಟ್ ಹಿಡಿಯೋದಂತ ಏನ್ ಕರಿತೀವಲ್ಲ ಅದನ್ನ ಕನ್ನಡದಲ್ಲಿ ತುಕ್ಕು ಹಿಡಿಯೋದು ಅಂತ ಹೇಳ್ತೀವಿ. ಈ ಪ್ರಕ್ರಿಯೆಯನ್ನು ಸಾಮಾನ್ಯವಾಗಿ ಕಬ್ಬಿಣ ತುಕ್ಕು ಹಿಡಿಯೋದು ಅನ್ನುತ್ತೇವೆ. ಇನ್ನು ಕೆಲವು ಲೋಹಗಳು ಇದೇ ರೀತಿ ಹೊಳಪನ್ನ ಕಳೆದುಕೊಳ್ಳುತ್ತೆ. ನೀವು ತಾಮ್ರ ಮತ್ತು ಬೆಳ್ಳಿಯ ಮೇಲೆ ಉಂಟಾಗುವ ಲೇಪನದ ಬಗ್ಗೆ ಗಮನಿಸಿದ್ದೀರಾ? ಈಗ ನೋಡಿ, ನಿಮ್ ಮನೇಲಿ ತಾಮ್ರ, ಎಲ್ಲಾರ ಮನೇಲೂ ತಾಮ್ರ ಅಥವಾ ಬೆಳ್ಳಿಯ ಪಾತ್ರೆಗಳು ಇರುತ್ತಲ್ವಾ? ತಾಮ್ರ ಇವೆಲ್ಲ ನಾವು ಪ್ರತಿದಿನ ಉಪಯೋಗಿಸಕ್ ಹೋಗಲ್ಲ. ಇವಾಗ ಪ್ರತಿದಿನ ನಾವೇನ್ ಉಪಯೋಗಿಸ್ತೀವಿ, ಸ್ಟೇನ್ಲೆಸ್ ಸ್ಟೀಲ್ಗಳು ಅಂತ ಬರುತ್ತೆ, ಆ ಪಾತ್ರೆಗಳನ್ನ ಉಪಯೋಗಿಸ್ತೀವಿ. ಯಾವಾಗ್ಲೂ ಹಬ್ಬ ಹರಿದಿನ ಅಥವಾ ಏನೋ ಪೂಜೆ ಪುನಸ್ಕಾರ ಇದ್ದಾಗ ಈ ತಾಮ್ರದ ಪಾತ್ರೆನ ತೆಗ್ದಾಗ ತಾಮ್ರದ ಸುತ್ತ ಈ ಹಸಿರು ಬಣ್ಣ ಏನೋ ಇದ್ದಂಗಿರುತ್ತೆ ಅಲ್ವಾ? ಅದೇ ತರ ಬೆಳ್ಳಿಯ ಪಾತ್ರೆಯನ್ನ ನೀವು ತೆಗೆದಾಗ ಅದು ಸುತ್ತ ಏನೋ ಒಂಥರ ಕಪ್ಪು ಬಣ್ಣದ ಛಾಯೆಯನ್ನ ನೀವು ಕಾಣ್ತಾ ಹೋಗಬಹುದು. ಈ ಕಪ್ಪು ಹಸಿರು ಬಣ್ಣ ಏನಿರಬಹುದು ಅಂತ ಯಾವತ್ತಾದ್ರೂ ಗಮನಿಸಿದ್ದೀರಾ? ನೀವು ತಾಮ್ರ ಮತ್ತು ಬೆಳ್ಳಿಗಳ ಮೇಲೆ ಉಂಟಾಗುವ ಲೇಪನದ ಬಣ್ಣವನ್ನ ಗಮನಿಸಿದ್ದೀರಾ? ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ ಅಂದ್ರೆ ಹ್ಯುಮಿಡಿಟಿ, ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ ಅದು ಸಂಕ್ಷಾರಣಕ್ಕೊಳಗಾಗುತ್ತದೆ. ಈ ಸಂಕ್ಷಾರಣ ಅಂದ್ರೆ ಏನಂತ ಅರ್ಥ ಆಯ್ತಾ? ಒಂದು ವಸ್ತು, ಅದು ಬೆಳ್ಳಿ, ತಾಮ್ರ ಅಥವಾ ಕಬ್ಬಿಣ ಯಾವುದೇ ವಸ್ತು ಆಗಿರಬಹುದು, ಅದ್ರ ಸುತ್ತಲಿನ ಪರಿಸರಕ್ಕೆ ಅದು ಒಗ್ಗಿಕೊಂಡಾಗ ಅದರಲ್ಲಿರುವಂತಹ ತೇವಾಂಶ ಮತ್ತೆ ಆಮ್ಲ ಅದರಲ್ಲಿ ಆಕ್ರಮಿಸಲ್ಪಟ್ಟು ಸಂಕ್ಷಾರಣಕ್ಕೊಳಗಾಗುತ್ತೆ. ಈ ಪ್ರಕ್ರಿಯೆಯನ್ನ ಇಂಗ್ಲಿಷ್ ನಲ್ಲಿ ಕರೋಷನ್ ಅಂತ ಕರಿತೀವಿ. ಏನಂತೀವಿ? ಕರೋಷನ್. CORROSION, ಕರೋಷನ್ ಅಂತ ಕರಿತೀವಿ. ಬೆಳ್ಳಿಯ ಮೇಲಿನ ಕಪ್ಪು ಲೇಪನ ಮತ್ತು ತಾಮ್ರದ ಮೇಲಿನ ಹಸಿರು ಲೇಪನಗಳು ಸಂಕ್ಷಾರಣಕ್ಕೆ ಇತರೆ ಉದಾಹರಣೆಗಳಾಗಿದೆ. ಇನ್ನು ಸಂಕ್ಷಾರಣವು ಕಾರಿನ ಕವಚ, ಸೇತುವೆಗಳು, ಕಬ್ಬಿಣದ ಹಳಿಗಳು, ಹಡಗುಗಳು ಮತ್ತು ಲೋಹಗಳಿಂದ ಮಾಡಲ್ಪಟ್ಟ ಎಲ್ಲಾ ವಸ್ತುಗಳನ್ನ, ವಿಶೇಷವಾಗಿ ಕಬ್ಬಿಣದ ವಸ್ತುಗಳಿಗೆ ಹಾನಿಯನ್ನ ಉಂಟು ಮಾಡುತ್ತೆ. ಅಷ್ಟೇ ಯಾಕೆ, ನೀವೀಗ ಕ್ಲಾಸ್ ನಲ್ಲಿ ನಿಮ್ಮ ಬೆಂಚ್ ಮೇಲೆ ಕೂತಿದ್ದಾಗ ಬೆಂಚ್ ಅನ್ನ ಕೂಡ ಗಮನಿಸಬಹುದು, ಅದು ಕೂಡ ಈ ಒಂದು ಸಂಕ್ಷಾರಣಕ್ಕೆ ಒಳಗಾಗಿರುತ್ತೆ. ಅರ್ಥ ಆಯ್ತಾ? ಈ ಒಂದು ಸಂಕ್ಷಾರಣ ಒಂದು ಗಂಭೀರ ಸಮಸ್ಯೆ ಆಗಿದೆ. ಪ್ರತಿ ವರ್ಷವೂ ಹಾನಿಗೊಂಡ ಕಬ್ಬಿಣವನ್ನ ಬದಲಾಯಿಸಲು ಅಪಾರ ಪ್ರಮಾಣದ ಹಣವನ್ನ ವ್ಯಯಿಸಬೇಕಾಗುತ್ತೆ.
ಸಂಕ್ಷಾರಣದ ಕುರಿತು ಹೆಚ್ಚಿನ ವಿವರಣೆಗಳನ್ನ ನಾವು 3ನೇ ಅಧ್ಯಾಯ ಅಥವಾ 3ನೇ ಚಾಪ್ಟರ್ ನಲ್ಲಿ ತಿಳ್ಕೊಂತ ಹೋಗೋಣ. ಇದು ಸಂಕ್ಷಾರಣ ಆಗಿತ್ತು. ಸಂಕ್ಷಾರಣ ಅಂದ್ರೆ ಕರೋಷನ್. ಇದು ನಮ್ಮ ಬೆಳೆಸುವಂತಹ ಪಾತ್ರೆಗಳ ಮೇಲೆ ಇರುವಂತಹ ತುಕ್ಕುಗಳಾಗಿರಬಹುದು, ಅಥವಾ ಅದರ ಬಣ್ಣ ಬದಲಾಯಿಸೋದಾಗಿರಬಹುದು, ಅಥವಾ ಲೇಪನ ಬದಲಾವಣೆ ಆಗೋದಾಗಿರ್ಬಹುದು. ಈ ಒಂದು ಪ್ರಕ್ರಿಯೆಗೆ ಸಂಕ್ಷಾರಣ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್, ಸೊ ಇವಾಗ ಟಾಪಿಕ್ ಗಳು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಎಲ್ಲಾದ್ರೂ ಟಾಪಿಕ್ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದೆ, ನಮ್ಗೆ ಇನ್ನೊಂದ್ ಸ್ವಲ್ಪ ನಿಧಾನವಾಗಿ ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ಮತ್ತೆ ರಿಪೀಟ್ ಮಾಡೋದ್ರಲ್ಲಿ ಯಾವ್ದೇ ತೊಂದರೆ ಇಲ್ಲ. ತಿಳಿತಾ? ಈಗ ನೆಕ್ಸ್ಟ್, ಕಮಟುವಿಕೆ. ಸೊ ಈ ಪದವನ್ನ ಎಲ್ಲಾದ್ರೂ ಕೇಳಿದ್ದೀರಾ? ಈಗ ಉದಾಹರಣೆಗೆ ಮನೇಲಿ ಪೂಜೆ ಏನಾದ್ರೂ ಆದಾಗ ತಾಮ್ರದ ತೀರ್ಥದ ಬಟ್ಟಲುಗಳಿದ್ರೆ ಅದ್ರಲ್ಲಿ ನಾವು ಪಂಚಾಮೃತನ ಹಾಲುನ ಹಾಕಿದಾಗ ಬೇಗ ತಕ್ಷಣ ಕುಡಿಬೇಕು, ಇಲ್ಲಾಂದ್ರೆ ಕಿಲ್ಬುತ್ತೆ ಅಥವಾ ಕಮಟು ಹೋಗ್ಬಿಡುತ್ತೆ, ಒಂದ್ ರೀತಿ ಕಮಟು ವಾಸನೆ ಬರುತ್ತೆ ಅಂತ ಹೇಳಿರ್ತೀವಿ. ಹಂಗಾದ್ರೆ ಕಮಟುವಿಕೆ ಅಂತ ಹೇಳಿದ್ರೆ ಏನು? ಯಾವತ್ತಾದ್ರೂ ದೀರ್ಘಕಾಲ ಬಳಸದೇ ಇರುವಂತಹ ಕೊಬ್ಬು ಅಥವಾ ಎಣ್ಣೆಯನ್ನ ಹೊಂದಿರುವಂತಹ ಪದಾರ್ಥಗಳ ರುಚಿ ಅಥವಾ ವಾಸನೆ ನೋಡಿದ್ದೀರಾ? ಸೊ ಈಗ ಒಂದು ಪ್ಯಾಕೆಟ್ ಅಲ್ಲಿ ನೀವು ಒಂದಿಷ್ಟು ತಿಂಡಿಯನ್ನ ತಂದಿಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ. ಈಗ ತಾನೇ ಗೌರಿ ಗಣೇಶ ಹಬ್ಬ ಆದ್ರಿಂದ ಒಂದಿಷ್ಟು ಕರ್ಜಿಕಾಯಿ ತಂದಿದ್ರಾ ಅಂತ ಕೇಳಿ. ಅರ್ಥ ಆಯ್ತಾ? ಅದನ್ನ ನೀವು ತಿಂದೆ ಹಾಗೆ ಸುಮಾರಷ್ಟು ದಿನಗಳು ಅಥವಾ ತಿಂಗಳುಗಳ ಹಾಗೆ ಬಿಟ್ಟಾಗ ಏನಾಗುತ್ತೆ, ಅದೊಂಥರ ಕಮಟು ವಾಸನೆ ಬರುತ್ತೆ. ತಿಂದಾಗ್ಲೂ ಕೂಡ ಅದು ಕಮಟಿರೋ ತರ ಅನ್ಸುತ್ತೆ ಅಲ್ವಾ? ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ಅವು ಕಮುಟುತ್ತದೆ ಅಂತ ಹೇಳಿದ್ರೆ ರ್ಯಾನ್ಸಿಡ್ ಅಂತ ಹೇಳ್ತಾರೆ. ರ್ಯಾನ್ಸಿಡ್ ತರ ಆಗತ್ತೆ. ಅರ್ಥ ಆಯ್ತಾ? ಮತ್ತು ಅವುಗಳ ವಾಸನೆ ಮತ್ತೆ ರುಚಿ ಬದಲಾಗುತ್ತೆ. ಸಾಮಾನ್ಯವಾಗಿ ಕೊಬ್ಬು ಅಥವಾ ಎಣ್ಣೆಯನ್ನ ಹೊಂದಿರುವಂತಹ ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣವನ್ನ ತಡೆಗಟ್ಟುವಂತಹ ವಸ್ತುಗಳನ್ನು ಅಂದ್ರೆ ಪ್ರತಿ ಉತ್ಕರ್ಷಗಳು ಸೇರಿಸಲಾಗುತ್ತೆ. ಸೊ ಉತ್ಕರ್ಷಣೆ ಆದಾಗ ಏನಾಗುತ್ತೆ? ಉತ್ಕರ್ಷಣೆ ಅಂದ್ರೆ ಏನು? ಇಲ್ಲ ತೇವಾಂಶ ಅಥವಾ ಆಮ್ಲವನ್ನ ಹೀರುವಂಥದ್ದು. ಅದಾದಾಗ ಆ ಪದಾರ್ಥಗಳ ರುಚಿ ಹಾಗೂ ವಾಸನೆ ಬದಲಾಗ್ತಾ ಹೋಗುತ್ತೆ. ಅದನ್ನ ತಡೆಗಟ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ಪ್ರತಿ ಉತ್ಕರ್ಷಣಗಳನ್ನ ಸೇರಿಸಲಾಗುತ್ತೆ. ಪ್ರತಿ ಉತ್ಕರ್ಷಗಳು ಅಂತ ಹೇಳಿದ್ರೆ ಯಾವುದು? ಉದಾಹರಣೆಗೆ ಆಹಾರ ಪದಾರ್ಥಗಳನ್ನ ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಶೇಖರಿಸುವುದು ಉತ್ಕರ್ಷಣವನ್ನ ನಿಧಾನಗೊಳಿಸಲು ಸಹಾಯ ಮಾಡುತ್ತದೆ. ಈಗ ನೋಡಿ, ತಿಂಡಿ ತಿನಿಸು ಈ ಬಿಸ್ಕೆಟ್ಗಳಾಗಿರ್ಬಹುದು ಅಥವಾ ಚಿಪ್ಸ್ ಗಳಾಗಿರ್ಬಹುದು, ಇವನ್ನೆಲ್ಲ ನಾವು ಏರ್ ಟೈಟ್ ಬಾಕ್ಸ್ ಗಳು ಅಂತ ಹೇಳ್ತೀವಿ. ಕೇಳಿದಿರ? ಏರ್ ಟೈಟ್ ಬಾಕ್ಸ್ ಗಳು ಅಂತ ಅಂದ್ಬಿಟ್ಟು. ಏರ್ ಟೈಟ್ ಬಾಕ್ಸ್ ಗಳಂದ್ರೆ ಗಾಳಿ ಆಡದೇ ಇರುವಂತಹ ಬಾಕ್ಸ್ ಗಳು. ಅಂತಹ ಸಂಗ್ರಾಹಕಗಳಲ್ಲಿ, ಸಂಗ್ರಾಹಕ ಅಂದ್ರೆ ನೆನ್ಪಿಟ್ಕೊಬೇಕು, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಸಂಗ್ರಾಹಕ ಅಂದ್ರೆ ಕಂಟೈನರ್. ಸಂಗ್ರಾಹಕ ಅಂದ್ರೆ ಏನು? ಕಂಟೈನರ್. ಅಂತಹ ಒಂದು ಏರ್ ಟೈಟ್ ಬಾಕ್ಸ್ ಅಥವಾ ಕಂಟೈನರ್ ಗಳಲ್ಲಿ ಶೇಖರಿಸುವುದು ಉತ್ಕರ್ಷಣವನ್ನ ನಿಧಾನಗೊಳಿಸಲು ಸಹಾಯ ಮಾಡುತ್ತದೆ. ಚಿಪ್ಸ್ ತಯಾರಕರು ಚಿಪ್ಸ್ ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಚಿಪ್ಸ್ ಪೊಟ್ಟಣದಲ್ಲಿ ನೈಟ್ರೋಜನ್ ನಂತಹ ಅನಿಲವನ್ನ ಹಾಯಿಸುತ್ತಾರೆ ಅನ್ನೋದು ನಿಮ್ಗೆ ಗೊತ್ತಿತ್ತಾ? ಗೊತ್ತಿರ್ಲಿಲ್ಲ ಅಂದ್ರೆ ಇವತ್ತಿನಿಂದ ಅರ್ಥ ಮಾಡ್ಕೊಳ್ಳಿ. ತಿಳಿತಾ ಮಕ್ಳೇ? ಸೊ ಇದು ಇವತ್ತಿನ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳು ಚಾಪ್ಟರ್ ನ ಕುರಿತಾಗಿತ್ತು. ಸೊ ಇಲ್ಲಿಗೆ ಈ ಚಾಪ್ಟರ್ ಏನೋ ಮುಗ್ದು ಹೋಗುತ್ತೆ. ಆದ್ರೆ ಇಲ್ಲಿವರೆಗೂ ನಾವು ಕಲ್ತಿರುವಂತಹ ಪಾಠಗಳನ್ನ ಮತ್ತೆ ಪುನರ್ ಮಾಡ್ಕೊಂತ ಹೋಗೋಣ. ಸೊ ಅಲ್ಲಿಗೆ ಒಂದು ರಿವಿಷನ್ ತರ ಆಗುತ್ತೆ. ಸೊ ಮುಂದಿನ ಕ್ಲಾಸ್ಗಳಲ್ಲಿ ಅಂದ್ರೆ ಶನಿವಾರದ ಕ್ಲಾಸ್ಗಳಲ್ಲಿ ನಿಮ್ಗೆ ಕೆಲವೊಂದಿಷ್ಟು MCQ ನ ನಾವು ಕೊಡ್ತೀವಿ. MCQ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ಒಂದ್ 10 ಪ್ರಶ್ನೆಯನ್ನ ಕೇಳ್ತೀವಿ. ಅದಕ್ಕೆ ನಿಮ್ಗೆ ಪ್ರತಿ ಪ್ರಶ್ನೆಗೂ 4 ಆಪ್ಷನ್ ಅನ್ನೋದು ಇರುತ್ತೆ. ಸೊ ಆಪ್ಷನ್ ಅಲ್ಲಿ ನೀವು ಸರಿ ಉತ್ತರವನ್ನ ಟಿಕ್ ಮಾಡ್ಬೇಕಾಗತ್ತೆ ಅಥವಾ ನಮ್ಗೆ ತಿಳಿಸ್ಕೊಡ್ಬೇಕಾಗತ್ತೆ. ಸೊ ಆ ಒಂದು ಸೆಷನ್ ನ ಕೊನೆಯಲ್ಲಿ ಸರಿಯಾದ ಉತ್ತರ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀವು ಎಷ್ಟು ಸರಿ ಉತ್ತರವನ್ನ ಕೊಟ್ಟಿದ್ದೀರಾ ಅನ್ನೋದನ್ನ ನೀವೇ ಒಂದು ಮಾನದಂಡ ಅಥವಾ ನೀವೇ ಒಂದು ಟೆಸ್ಟ್ ಮಾಡ್ಕೊಳಂಗ ಆಗತ್ತೆ. ಸೊ ಆದ್ರಿಂದ ಇದುವರೆಗೂ ನಾನು ಪಾಠ ಮಾಡಿರುವಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಒಂದು ಪಾಠವನ್ನ ಪುನರ್ಮನನ ಮತ್ತೆ ಪುನರ್ ರಿವಿಷನ್ ತರ ಮಾಡ್ಕೊಂತ ಬರೋದ್ರಿಂದ ಅದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಮುಂದಿನ MCQ ಗಳನ್ನ ಅಟೆಂಡ್ ಮಾಡ್ಲಿಕ್ಕೆ. ತಿಳಿತಾ?
ಸೊ ಒಟ್ಟಾರೆ ಈ ಒಂದು ಚಾಪ್ಟರ್ ನಲ್ಲಿ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳು ಈ ಒಂದು ಪಾಠದಲ್ಲಿ ನೀವೇನೇನು ಕಲ್ತಿದ್ದೀರಾ ಅಂತ ಪಟ್ಟಿ ಮಾಡೋದಾದ್ರೆ ಏನೇನ್ ಕಲ್ತಿದ್ದೀರಾ ಹೇಳಿ, ಏನೇನ್ ಬರುತ್ತೆ? ಒಂದು, ಪೂರ್ಣ ರಾಸಾಯನಿಕ ಸಮೀಕರಣವನ್ನು ಕರಣವು ಪ್ರತಿವರ್ತಕಗಳು, ಉತ್ಪನ್ನಗಳು ಮತ್ತು ಅವುಗಳ ಭೌತ ಸ್ಥಿತಿಗಳ ಸಾಂಕೇತಿಕವಾಗಿ ಪ್ರತಿನಿಧಿಸುತ್ತೆ. ಪ್ರತಿವರ್ತಕಗಳು, ಅದಾದ ನಂತರ ಉತ್ಪನ್ನಗಳು. ಪ್ರತಿವರ್ತಕಗಳು ಅಂದ್ರೆ ರಿಯಾಕ್ಟೆಂಟ್ಸ್, ಉತ್ಪನ್ನಗಳು ಅಂದ್ರೆ ಪ್ರಾಡಕ್ಟ್, ಮತ್ತು ಅವುಗಳ ಭೌತ ಸ್ಥಿತಿ. ಭೌತ ಸ್ಥಿತಿ ಅಂದ್ರೆ ಇವುಗಳಲ್ಲಿ ನಮ್ಗೆ ಏನ್ ಗೊತ್ತಾಗ್ತಾ ಬರುತ್ತೆ? ಅದು ಘನ ಸ್ಥಿತಿಯಲ್ಲಿದ್ಯಾ, ದ್ರವ ಸ್ಥಿತಿಯಲ್ಲಿದ್ಯಾ, ಅನಿಲ ಸ್ಥಿತಿಯಲ್ಲಿದ್ಯಾ, ಅಥವಾ ಜಲೀಯ ಸ್ಥಿತಿಯಲ್ಲಿ ಇದೆಯಾ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಜೊತೆಗೆ ಪ್ರತಿವರ್ತಕವು ಯಾವ ಫಿಸಿಕಲ್ ಸ್ಟೇಟ್ ಅಲ್ಲಿ ಇತ್ತು, ಅದರಿಂದ ಹೊರಬರುವಂತ ಉತ್ಪನ್ನವು ಯಾವ ಸ್ಟೇಟ್ ಅಲ್ಲಿ ಇದೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗುತ್ತೆ. ಇನ್ನು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಂಡ ಪ್ರತಿ ವಿಧದ ಪರಮಾಣುಗಳ ಸಂಖ್ಯೆಗಳ ಪ್ರತಿವರ್ತಕ ಮತ್ತು ಉತ್ಪನ್ನಗಳ ಎರಡೂ ಬದಿಗಳಲ್ಲಿ ಸಮಾನವಾಗಿರುವಂತೆ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸಲಾಗುತ್ತೆ. ಸಮೀಕರಣಗಳು ಯಾವಾಗ್ಲೂ ಸರಿದೂಗಿಸಲ್ಪಟ್ಟಿರ್ಬೇಕು. ಸೊ ನಾನು ಯಾವುದೇ ಸಮೀಕರಣ ಅಥವಾ ಈಕ್ವೇಶನ್ ಅಥವಾ ಕೆಮಿಕಲ್ ಈಕ್ವೇಶನ್ ಬರೆದಾಗ ಅವು ಎಡಬದಿ, ನಾನು ಆಗ್ಲೇ ಯಾವಾಗ್ಲೂ ಹೇಳ್ತಿರ್ತೀನಿ, LHS should be always equal to RHS. ಸೊ ಇದು ಸರಿದೂಗಿಸಲ್ಪಟ್ರೆ ಮಾತ್ರ ಅದೊಂದು ಸರಿಯಾದ ರಾಸಾಯನಿಕ ಸಮೀಕರಣ ಅಂತ ಕರ್ಸ್ಕೊಳ್ಳುತ್ತೆ. ತಿಳಿತೆ? ಈಗ ನೆಕ್ಸ್ಟ್, ಸಂಯೋಗ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ವಸ್ತುಗಳನ್ನ ಸಂಯೋಗವಾಗಿ ಒಂದೇ ಹೊಸ ಉತ್ಪನ್ನ ಉಂಟಾಗುತ್ತೆ. ಸೊ ಸಂಯೋಗ ಕ್ರಿಯೆ ಅಂದ್ರೆ ಏನು? ಸಂಯೋಗ ಕ್ರಿಯೆ ಅಂತ ಹೇಳಿದ್ರೆ ಎರಡು ವಿಭಿನ್ನ ವಸ್ತುಗಳು ಕೂಡಿ ಒಂದು ವಸ್ತು ಆಗೋದು ಸಂಯೋಗ ಕ್ರಿಯೆ. ಅದೇ ವಿಭಜನ ಕ್ರಿಯೆ ಅಂತ ಹೇಳಿದ್ರೆ, ವಿಭಜನ ಕ್ರಿಯೆ ಅಂದ್ರೆ ಒಂದೇ ವಸ್ತು, ಅದು ವಿಭಜನ ಕ್ರಿಯೆಯಲ್ಲಿ ಒಂದು ವಸ್ತು ವಿಭಜನೆಗೊಂಡು ಎರಡು ಅಥವಾ ಹೆಚ್ಚು ವಸ್ತುಗಳು ಉಂಟಾಗೋದು. ಎರಡು ವಸ್ತುಗಳು ಸೇರಿ ಒಂದು ವಸ್ತುಗಳಾಗತ್ತೆ ಸಂಯೋಗ ಕ್ರಿಯೆ ಅಂತ ಹೇಳ್ತಾರೆ. ವಿಭಜನ ಕ್ರಿಯೆಯಲ್ಲಿ ಒಂದೇ ವಸ್ತು ಎರಡು ಅಥವಾ ಮೂರು ವಸ್ತುಗಳಾಗಕ್ಕೆ ವಿಭಜನ ಕ್ರಿಯೆ ಅಂತ ಕರೀತಾರೆ. ಇನ್ನು ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆಯನ್ನು ಬಹಿರುಷ್ಣಕ ಕ್ರಿಯೆ ಅಂತ ಕರೀತಾರೆ. ಈಗ ನಿಮ್ ಕೇಳಬಹುದು 1 ಮಾರ್ಕ್ ಪ್ರಶ್ನೆ ಆಗಿ, ಬಹಿರುಷ್ಣಕ ಕ್ರಿಯೆ ಅಂದ್ರೆ ಏನು ಅಂತ ಅಂದ್ಬಿಟ್ಟು. ಅದಕ್ಕೆ ಉತ್ತರ ಇಲ್ಲೇ ಸಿಗ್ತಾ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿದ್ರೆ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವಂತಹ ಕ್ರಿಯೆಗೆ ಬಹಿರುಷ್ಣಕ ಕ್ರಿಯೆ ಅಂತ ಕರೀತಾರೆ. ಇನ್ನು ಶಕ್ತಿ ಹೀರಿಕೆಯಾಗುವ ಕ್ರಿಯೆಗಳನ್ನ ಅಂತರುಷ್ಣಕ ಕ್ರಿಯೆಗಳು ಅಂತ ಕರೀತಾರೆ. ಶಕ್ತಿ ಹೀರಿಕೆಯಾಗುವಂತಹ ಕ್ರಿಯೆಗಳನ್ನ ಏನಂತ ಕರೀತಾರೆ? ಅಂತರುಷ್ಣಕ ಕ್ರಿಯೆಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ಅಂತರುಷ್ಣಕ ಕ್ರಿಯೆಗಳು ಅಂತ ಕರೀತಾರೆ. ಒಂದು ಧಾತು ಕ್ಷಮಿಸಿ ಅಡಚಣೆಗೆ. ಧಾತು ಅಂದ್ರೆ ಎಲಿಮೆಂಟ್, ಅರ್ಥ ಆಯ್ತಾ? ಕ್ಷಮಿಸಿ ಮಕ್ಳೇ, ಅಡಚಣೆಗೆ ಕ್ಷಮೆ ಇರ್ಲಿ. ಸೊ ನಾನಿಲ್ಲಿ ಏನು ಅಂತ ಹೇಳ್ತಾ ಇದ್ದೆ, ಧಾತುವಿನ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಧಾತು ಅಂತ ಹೇಳಿದ್ರೆ ಏನು? ಎಲಿಮೆಂಟ್. ಯಾವಾಗ್ಲೂ ನಾನು ನೆನ್ಪಿಟ್ಕೊಳ್ಳಿ, ಯಾವುದೇ ಪಾಠವನ್ನ ನೀವು ಕಲಿತಿರ್ಬೇಕಾದ್ರೆ ಅದ್ರ ಇಂಗ್ಲಿಷ್ ವರ್ಡ್ಗಳನ್ನ ನೀವು ಪಕ್ಕದಲ್ಲಿ ಬರೆದಿಟ್ಕೊಂಡಾಗ ನಿಮ್ಗೆ ಎರಡು ಭಾಷೆ ಹಿಡಿತ ಅನ್ನೋದು ಸಿಗ್ತಾ ಹೋಗುತ್ತೆ. ತಿಳಿತಾ? ಈಗ ನಾವು ಏನ್ ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ, ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗುತ್ತೆ, ಉತ್ಪನ್ನಗಳೊಂದಿಗೆ ಒಂದು ಧಾತುವು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನ ಪಲ್ಲಟಗೊಳಿಸಿದಾಗ ಅದನ್ನ ನಾವ್ ಏನಂತ ಕರಿತೀವಿ? ಸ್ಥಾನ ಪಲ್ಲಟವಾಯ್ತು ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ಸ್ಥಾನ ಪಲ್ಲಟವಾಯ್ತು ಅಂತ ಕರಿತೀವಿ. ಆಯ್ತಾ? ಅದೇ ರೀತಿ ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಎರಡು ವಿಭಿನ್ನ ಅಣುಗಳು ಅಥವಾ ಅಣುಗಳ ಗುಂಪುಗಳು ವಿನಿಮಯಗೊಳ್ಳುತ್ತೆ ಹೋಗುತ್ತೆ. ನಿಮ್ ವ್ಯತ್ಯಾಸ ಅರ್ಥ ಆಗ್ತಾ ಇದೆಯಲ್ಲ?
ಒಂದು ಧಾತುವು ಸಂಯುಕ್ತದಲ್ಲಿನ ಇನ್ನೊಂದು ಧಾತುಗಳನ್ನ ಪಲ್ಲಟಗೊಳಿಸಿದಾಗ, ಆ ಮೊಳೆಯ ಎಕ್ಸಾಂಪಲ್ ನಾನು ಕೊಟ್ಟಿದ್ದೆ ನಿಮ್ಗೆ, ಅದನ್ನ ಸ್ಥಾನ ಪಲ್ಲಟ ಅಂತ ಕರಿತೀವಿ. ಅದೇ ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಎರಡು ವಿಭಿನ್ನ ಅಣುಗಳು ಅಥವಾ ಅಣುಗಳ ಗುಂಪುಗಳು ವಿನಿಮಯಗೊಳ್ಳುತ್ತೆ. ಇನ್ನು ಪ್ರಕ್ಷೇಪಣೆ ಕ್ರಿಯೆಯು ವಿಲೀನಗೊಳ್ಳದ ಲವಣಗಳನ್ನ ಉತ್ಪತ್ತಿ ಮಾಡುತ್ತೆ. ಯಾವ್ದಿದು ಈ ಪಾಯಿಂಟು? ಪ್ರಕ್ಷೇಪಣೆ ಕ್ರಿಯೆಯು ಪ್ರಕ್ಷೇಪಣೆ ಕ್ರಿಯೆಯು ವಿಲೀನಗೊಳ್ಳೋದು ಅಂತ ಹೇಳಿದ್ರೆ ಡಿಸಾಲ್ವ್ ಆಗದೆ ಇರುವಂತಹ, ಅರ್ಥ ಆಯ್ತಾ? ಡಿಸಾಲ್ವ್ ಆಗದೆ ಇರುವಂತಹ ಲವಣಗಳನ್ನ ಉತ್ಪತ್ತಿ ಮಾಡುತ್ತೆ. ಇನ್ನು ಕ್ರಿಯೆಗಳು ವಸ್ತುಗಳಿಂದ ಆಕ್ಸಿಜನ್ ಅಥವಾ ಹೈಡ್ರೋಜನ್ ಪಡೆದುಕೊಳ್ಳೋದು ಅಥವಾ ಕಳೆದುಕೊಳ್ಳುವುದನ್ನ ಒಳಗೊಂಡಿರುತ್ತೆ. ಆಕ್ಸಿಜನ್ ಪಡೆದುಕೊಳ್ಳೋದು ಅಥವಾ ಹೈಡ್ರೋಜನ್ ಕಳೆದುಕೊಳ್ಳೋದು ಉತ್ಕರ್ಷಣ. ಆಕ್ಸಿಜನ್ ಪಡೆದುಕೊಂಡು ಅಥವಾ ಹೈಡ್ರೋಜನ್ ಕಳೆದುಕೊಳ್ಳೋದನ್ನ ಉತ್ಕರ್ಷಣ. ಸೊ ಆಕ್ಸಿಜನ್ ಪಡೆದುಕೊಳ್ಳೋದು, ಹೈಡ್ರೋಜನ್ ನ ಕಳೆದುಕೊಳ್ಳುವಂತಹ ಕ್ರಿಯೆಗೆ ನಾವೇನಂತ ಕರಿತೀವಿ? ಉತ್ಕರ್ಷಣ ಅಂತ ಕರಿತೀವಿ. ಅದೇ ರೀತಿ ಆಕ್ಸಿಜನ್ ನ ಕಳೆದುಕೊಂಡು ಅಥವಾ ಹೈಡ್ರೋಜನ್ ಅನ್ನ ಪಡೆದುಕೊಳ್ಳುವಂತಹ ಕ್ರಿಯೆಗೆ ಅಪಕರ್ಷಣ ಅಂತ ಕರಿತೀವಿ. ಏನಂತ ಕರಿತೀವಿ? ಅಪಕರ್ಷಣ ಅಂತ ಕರಿತೀವಿ. ಇದು ನಿಮ್ಗೆ ಗೊತ್ತಿರ್ಬೇಕು. ತಿಳಿತಾ? ಸೊ ಇದಿಷ್ಟು ನಾವು ಈ ಒಂದು ಚಾಪ್ಟರ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಚಾಪ್ಟರ್ ಇಂದ ತಿಳಿದುಕೊಂಡಂತಹ ವಿಷಯ. ಕ್ಲಿಯರ್? ಈ ಚಾಪ್ಟರ್ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಈ ಚಾಪ್ಟರ್ ನಲ್ಲಿ ಡೌಟ್ಗಳಿದ್ರೆ ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಬಹುದು. ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಅಂದ್ರೆ ಶನಿವಾರದ ಕ್ಲಾಸ್ ನಲ್ಲಿ ಈ ಚಾಪ್ಟರ್ ನ ಚೆನ್ನಾಗಿ ಮನನ ಮಾಡ್ಕೊಂಡು ಬಂದಿರಿ. ಯಾಕಂದ್ರೆ ನಿಮ್ಗಿರುತ್ತೆ ಶನಿವಾರ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 10 ಪ್ರಶ್ನೆಗಳಿರುತ್ತೆ. ಈ ಪ್ರಶ್ನೆಗಳಿಗೆ ಸರಿಯಾಗಿ ನೀವು ಉತ್ತರವನ್ನ ಕೊಡ್ಬೇಕಾಗತ್ತೆ. ತಿಳಿತಾ ಮಕ್ಕಳೇ? ಸೊ ಇಲ್ಲಿಗೆ ಇವತ್ತಿನ ವಿಜ್ಞಾನದ ತರಗತಿಯನ್ನ ಮುಗಿಸುವಂತ ಸಮಯವಾಗಿದೆ. ಎಲ್ಲಾರ್ಗೂ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟೊತ್ತು ನಿಮ್ಮೊಟ್ಟಿಗೆ ಇದ್ದಿದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಎಲ್ಲಾರ್ಗೂ ಶುಭವಾಗ್ಲಿ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.